ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇದೇ ಸೋಮವಾರ ನವಮಿ ಇರ್ತಕ್ಕಂಥದ್ದು, ಹಾಗೆ ಆಯುಧ ಪೂಜೆ ಇರ್ತಕ್ಕಂಥದ್ದು. ಅನೇಕ ಜನರು ಸಾಮಾನ್ಯವಾಗಿ ಪೂಜೆ ಮಾಡ್ತಕ್ಕಂಥದ್ದು ತಿಳಿದಿರ್ತಕ್ಕಂಥದ್ದೇ. ಆದರೆ ಯಾವುದೇ ಒಂದು ಪೂಜೆ ಪುನಸ್ಕಾರ 16 ಸ್ಟೆಪ್ಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 16 ಸ್ಟೆಪ್. ಆದರೆ ಮನೆಯಲ್ಲಿ ಮಾಡ್ಕೊಳ್ತಕ್ಕಂಥ ಪೂಜೆ ವಿಧಿವಿಧಾನಗಳಲ್ಲಿ 5 ಸ್ಟೆಪ್ ಫಾಲೋ ಮಾಡಿದ್ರೆ ಸಾಕು. 5 ಸ್ಟೆಪ್ ಇದು ಎಲ್ಲರೂ ಫಾಲೋ ಮಾಡೇ ಮಾಡ್ತಾರೆ. ಇದನ್ನು ಯಾವುದ್ರಲ್ಲಾದ್ರೂ ಒಂದು ತಪ್ಪಿಸೋದು ಬೇಡ. ಮೊದಲನೇದು, ಯಾರೇ ಆಗಲಿ ಶುಭ್ರವಾಗಿ ಸ್ನಾನ ಆದ ನಂತರನೇ ದೇವರ ಮನೆಗೆ ಹೋಗಿ. ತುಂಬ ಜನ ಏನು ಮಾಡ್ತಾರೆ ಕೇಳಿದ್ದೀನಿ, ಎಸ್ಪೆಷಲಿ ಚಳಿಗಾಲದಲ್ಲಿ ಸುಮ್ಮನೆ ಮುಖ ಕೈಕಾಲು ತೊಳ್ಕೊಂಡು ದೇವ್ರ ಮನೆಗೆ ಹೋಗ್ಬಿಡ್ತಾರೆ. ನೋ, ಎಂಟೈರ್ ಬಾಹ್ಯ ಶುದ್ಧಿ ಅಂತ ಒಂದು ಇರತಕ್ಕಂಥದ್ದಷ್ಟೇ. ಹಾಗೆ ತುಂಬ ಜನ ತಲೆ ಸ್ನಾನ ಮಾಡಬೇಕು ಅಂತಲೂ ಇರ್ತಾರೆ, ಅಥವಾ ಕೆಲವರಿಗೆ ತಲೆ ಸ್ನಾನ ಆಗಲ್ಲ, ಶೀತ ಆಗುತ್ತೆ ಅಂತ ಹೇಳ್ತಾರೆ. ಸದ್ಯಕ್ಕೆ ಕಂಠದಿಂದ ಕೆಳಗಡೆ ಶುದ್ಧ ಆಗಬೇಕು ಅಂತಂದ್ರೆ ಸ್ನಾನ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸ್ನಾನ ಇದ್ದರೆ ಮಾತ್ರ ಒಳಗೋಗಿ. ಕೆಲವರು ಏನು ಮಾಡ್ತಾರೆ, ಗಂಡಸರು ಎಸ್ಪೆಷಲಿ ಸುಮ್ಮನೆ ಮುಖ ತೊಳ್ಕೊಳ್ತಾರೆ, ಕೈಕಾಲು ತೊಳ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ ಒಳಗಡೆ, ನಮಸ್ಕಾರ ಮಾಡ್ತಾರೆ, ಅಥವಾ ಗಂಧದ ಕಡೆ ಹಚ್ಬಿಟ್ಟು ಬಂದ್ಬಿಡ್ತಾರೆ. ಕೈಕಾಲು ತೊಳ್ಕೊಂಡಿದೀವಲ್ಲ, ನೀಟಾಗಿದೆ ಬಿಡು, ನಿಷಿದ್ಧ. ಹಬ್ಬಗಳಲ್ಲಿ ಅಂತೂ ಕಂಪ್ಲೀಟ್ಲಿ ನಿಷಿದ್ಧ. ಹಬ್ಬಗಳಲ್ಲಿ ಹೆಡ್ ಬಾತ್ ತಗೊಂಡ್ರೆ ವಿಶೇಷವಾಗಿ ನಮಗೆ ಅನೇಕ ಜ್ಞಾನಾರ್ಜನೆ ಆಗುತ್ತೆ. ಆಗಿನ ಕಾಲದ ಋಷಿಮುನಿಗಳು ನದಿ ತೀರಕ್ಕೆ ಹೋಗಿ ನೀರಲ್ಲಿ 5 ರಿಂದ 6 ಸತಿ ಮುಳುಗ್ತಾ ಇದ್ರು. ತಲೆಯಿಂದ ಕಾಲವರೆಗೂ ಕೂಡ ನೆನಿಬೇಕು. ಕಾಲ, ದೇಶ, ವರ್ತಮಾನ ಎಲ್ಲವನ್ನೂ ಅನುಸರಿಸಿ ಅವುಗಳ ಅನುಗುಣವಾಗಿ ನಮಗೆ ಈ ಒಂದು ಖಂಡಕ್ಕೆ, ಭರತ ವರ್ಷ, ಭರತ ಖಂಡೆ, ಜಂಬೂದ್ವೀಪೆ ಬರ್ತಕ್ಕಂಥ ಈ ಒಂದು ಭಾಗಕ್ಕೆ, ಸಿಂಧು ಪ್ರಾಂತ್ಯಕ್ಕೆ, ಇಲ್ಲಿ ಪ್ರಕೃತಿ ಬಹಳ ರಮಣೀಯವಾಗಿರ್ತಕ್ಕಂಥದ್ದು. ಪಂಚಭೂತಗಳೂ ಕೂಡ ಸಮತೋಲನವಾಗಿರ್ತಕ್ಕಂಥ ಪ್ರದೇಶ ನಮ್ಮ ಈ ಭಾರತ ದೇಶ. ನೀವು ಬೇರೆ ಯಾವುದೇ ಕಂಟ್ರಿಗೆ ಹೋಗಿ ನೀವು ಅನ್ಬೋದು, ಜರ್ಮನಿ ಚೆನ್ನಾಗಿದೆ, ಸ್ವಿಟ್ಜರ್ಲ್ಯಾಂಡ್ ಚೆನ್ನಾಗಿದೆ, ಅಮೆರಿಕ ಚೆನ್ನಾಗಿದೆ, ಕೆನಡಾ ಚೆನ್ನಾಗಿದೆ ಅಂತ. ಅಲ್ಲಿ ಹೋಗಿರೋರು ವಿಂಟರ್ ಟೈಮಲ್ಲಿ ನೋಡಿ ಹೆಂಗಿರುತ್ತೆ ಅಂತ. ನಮ್ಮ ಭಾರತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗೆ. ಇವಾಗ ಏನು ಮಾಡಿದೀವಿ, ಎಲ್ಲ ಇರ್ತಕ್ಕಂಥ ಮರಗಳನ್ನೆಲ್ಲ ನಾಶ ಮಾಡಿ ಸ್ವಲ್ಪ ನಾವು ಓಝೋನ್ ಲೇಯರ್ನ ಸ್ವಲ್ಪ, ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಓಝೋನ್ ಲೇಯರ್ನ ಸ್ವಲ್ಪ ಹಾಳು ಮಾಡಿ ಗ್ರೀನ್ ಹೌಸ್ನ ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದೀವಿ. ಗ್ರೀನ್ ಹೌಸ್ ಎಮಿಷನ್. ಇವತ್ತು ಬಹಳಷ್ಟು ಜನ ಪ್ರಕೃತಿಗೋಸ್ಕರ ಟ್ರೆಕ್ಕಿಂಗ್ ಮಾಡ್ತಾ ಇರ್ತೀವಿ. ಟ್ರೆಕ್ಕಿಂಗ್ ಮಾಡಿ 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 ಅಲ್ಲಿ ಯಾರೋ ಒಬ್ರು ಒಂದು ಅಂಗಡಿ ಸ್ಟಾರ್ಟ್ ಮಾಡ್ತಾರೆ. ಅಂಗಡಿ ಹಂಗೆ ಒಂದು ಅಂಗಡಿ ಹೋಗಿ 10 ಅಂಗಡಿ ಆಗುತ್ತೆ ಟ್ರೆಕ್ಕಿಂಗ್ ಹೋಗೋರು. ಅಲ್ಲಿ ಟೀ, ಕಾಫಿ, ಮತ್ತೆ ಸ್ನ್ಯಾಕ್ಸು, ಆಮೇಲೆ ನೆಕ್ಸ್ಟ್ ಊಟ. ಅಲ್ಲೇ ಇರೋರು ನಾವು ಇಲ್ಲೇ ವಾಸ ಆಗಬೇಕು, ಇಲ್ಲೇ ಜನ ಬರ್ತಾ ಇದ್ದಾರೆ ಅಂತ ಹೇಳಿ ಅಲ್ಲೊಂದು ಮನೆ, ಆ ಮನೆ ಕಟ್ಟಲಿಕ್ಕೆ ಅಲ್ಲೊಂದಷ್ಟು ಕಾಡುಗಳ ನಾಶ. ಒಂದು ಮನೆ ಆಗಿ 10 ಮನೆ, 10 ಮನೆ ಆಗಿ ಒಂದು ಸಣ್ಣ ಕುಗ್ರಾಮ, ಕುಗ್ರಾಮ ಆದ್ಮೇಲೆ ಒಂದು ಗ್ರಾಮ, ಗ್ರಾಮ ಆದ್ಮೇಲೆ ಹೋಬಳಿ, ಅಲ್ಲಿ ಕಾಡು ನಾಶ. ಭಾರತದಲ್ಲಿ ಮುಂದಿನ 100 ವರ್ಷಗಳ ನಂತರ ಕಾಡೆಲ್ಲ ನಾಡಾಗ್ತಕ್ಕಂಥದ್ದು ಅಂತ ಹೇಳಿ ನಮ್ಮ ಉಗಾದಿ ಭವಿಷ್ಯದ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೆ. ಆ ಸಂದರ್ಭದಲ್ಲಿ ಬಹಳ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ಖಂಡಿತ ನಾವೆಲ್ಲ ಎದುರಿಸ್ತೀವಿ. ಅದಕ್ಕೆ ನಾವು ಪ್ರಕೃತಿನ ಪ್ರೀತಿಸಬೇಕು, ಪ್ರಕೃತಿಯಲ್ಲಿ ನಾವು ಇರಬೇಕು, ಪ್ರಕೃತಿನ ನಾವು ಅವಲಂಬಿಸ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ನದಿ ಸ್ನಾನ ಬಹಳ ಇಂಪಾರ್ಟೆಂಟು. ನದಿಯಲ್ಲಿ ಯಾವುದೇ ಆಕ್ಟಿವಿಟಿ ಇರಬಾರ್ದು, ಜಸ್ಟ್ ಸ್ನಾನಕ್ಕಿರಬೇಕು ಅಂತ ಹೇಳಿ ಶಿರದಿಂದ ಬರ್ತಕ್ಕಂಥದ್ದು ಅಂತ ಎಲ್ಲ ಆಯಿತು.
ಈಗ ನಾವೆಲ್ಲ ಕಲಿಯುಗದಲ್ಲಿ ಡಿಸ್ಟ್ರಕ್ಷನ್ ಸೈಡ್ ಹೋಗ್ಬೋದ್ರಿಂದ ಒಬ್ಬರು ನಾವು ವಾಯ್ಸ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲರೂ ಹೋಗ್ತಾ ಇದಾರೆ ಸರ್, ನಾವು ಹೋಗ್ತೀವಿ, ಎಲ್ಲ ಕಾಡ ಆಗ್ತದೆ, ನಾವೇನ್ ಮಾಡೋದು ಸರ್, ಎಲ್ಲರೂ ಒಬ್ರಿಗೆ ಹೇಳೋದಾಗ ಏನೋ ಹೇಳಕ್ಕಾಗಲ್ಲ, ಅದು ಮುಂದಕ್ಕೆ ಹೋಗುತ್ತೆ. ಮೊಟ್ಟ ಮೊದಲದಾಗಿ ನಾವು ದೀಪ ಹಚ್ಚಿದ ನಂತರ ಮೊದಲು ಗಂಧ, ಆಮೇಲೆ ಪುಷ್ಪ, ಇವೆರಡೂ ಇರಲೇಬೇಕು. ಗಂಧ, ಪುಷ್ಪ, ಹಾಗೆ ಧೂಪ ಮೂರನೇದು. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಗಂಧ, ಪುಷ್ಪ. ಗಂಧ ಅಂದ್ರೆ ಅರಿಶಿನ, ಕುಂಕುಮ, ನೀವು ಯಾವ್ದಾದ್ರು ಒಂದು ಗಂಧದ್ದು ಏನಾದ್ರು ತೆಗೆದ್ಬಿಟ್ಟು ಹಚ್ಚಬೇಕು, ಗಂಧ, ಪುಷ್ಪ. ಅದಾದ್ಮೇಲೆ ಪುಷ್ಪ ಅಂದ್ರೆ ಹೂವು. ಧೂಪ, ಗಂಧದ ಕಡ್ಡಿ ಹಚ್ತಾರೆ, ಇವಾಗೆಲ್ಲ ಯಾವ್ದಾದ್ರು ಬತ್ತಿ ಬಂದ್ಬಿಟ್ಟಿದೆ, ಅದನ್ನ ಹಚ್ಚಲ್ಲಿ ಇಡತಕ್ಕಂಥದ್ದು ಧೂಪ, ರಾಹುವಿನ ತತ್ವ. ಇಲ್ಲಿ ಗಂಧ ಅಂತಕ್ಕಂಥದ್ದು ಗುರುವಿನ ತತ್ವ, ಹಾಗೆ ಹೂವು ಅಂತಕ್ಕಂಥದ್ದು ಶುಕ್ರನ ತತ್ವ, ಧೂಪ ಅಂತಕ್ಕಂಥದ್ದು ರಾಹುವಿನ ತತ್ವ, ದೀಪ ಅಂತಕ್ಕಂಥದ್ದು ಸೂರ್ಯ ಚಂದ್ರರ ತತ್ವ. ಇಷ್ಟು. ಕೊನೆಯದಾಗಿ ನಮಗೆ ಬರ್ತಕ್ಕಂಥದ್ದು ನೈವೇದ್ಯ. ನೈವೇದ್ಯ ಇರಲೇಬೇಕು ಪ್ರತಿಯೊಂದು ಹಬ್ಬದಲ್ಲಿ, ಎಸ್ಪೆಷಲಿ ಈ 5 ಬಹಳ ಮುಖ್ಯ. ತುಂಬಾ ಜನ ಏನ್ ಮಾಡ್ತೀರಾ, ಹಬ್ಬಗಳು ಮಾಡಿ ಬೇರೆಯವ್ರ ಮನೆಗೆ ಊಟಕ್ಕೆ ಹೋಗ್ಬಿಡೋಣ, ಅಲ್ಲಿ ಗಂಧ ಇದೆ, ಪುಷ್ಪ ಇದೆ, ಧೂಪ ಇದೆ, ದೀಪ ಇದೆ, ನೈವೇದ್ಯ ಇಲ್ಲ. ನಿಮ್ಮ ದೇವರಿಗೆ ಯಾವುದು ನೈವೇದ್ಯ ಇಡ್ದಲೆ ಯಾರೋ ನಮ್ಮ ಅಕ್ಕನ ಮನೆಗೆ ಹೋಗ್ಬೇಕು, ನಮ್ಮ ಮಾವನ ಮನೆಗೆ ಹೋಗ್ಬೇಕು, ನಮ್ಮ ಬೀಗರ ಮನೆಗೆ ಹೋಗ್ಬೇಕು, ಇಲ್ಲಿ ಪೂಜೆ ಮಾಡಿಬಿಟ್ಟು ನಾವು ಅಲ್ಲಿ ಹೋಗಿ ತಿನ್ನೋಣ, ಅಲ್ಲೂ ನೆಗೆಟಿವ್. ನಿಮಗೆ ಸ್ವಲ್ಪ ಆದ್ರೂ ನೈವೇದ್ಯ ಮಾಡಲೇಬೇಕು. ಇದು ನಮ್ಮ ಸನಾತನ ಧರ್ಮದ ರೂಲ್. ನಮ್ಮ ಮನೆಗೆ ಒಳಿತಾಗ್ತಕ್ಕಂಥದ್ದು ಅದು ಪಂಚಭೂತಗಳ ವಿಚಾರ. ಇಲ್ಲಿ ಮಂಗಳನ ಪ್ರಭಾವ, ಪ್ರಾರ್ಥನೆ ಬುಧನ ಪ್ರಭಾವ. ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡಕ್ಕೆ ಗಾಯತ್ರಿ ಮಂತ್ರದಲ್ಲಿ ಬರ್ತಕ್ಕಂಥ ದಿಯೋ ಯೋನ್ನಃ ಪ್ರಚೋದಯಾತ್ ಅಂದ್ರೆ ನಮ್ಮ ಇಂಟೆಲಿಜೆನ್ಸ್ ನ ಜಾಸ್ತಿ ಮಾಡಕ್ಕೆ ಬುಧ ಮಂತ್ರದಲ್ಲಿ ಬರುತ್ತೆ. ಇನ್ನ ಎಲ್ಲ ತ್ಯಜಿಸಕ್ಕೆ ಕೇತು ಮಾತ್ರ ಇಲ್ಲ, ಇನ್ನೆಲ್ಲಾ ಗ್ರಹಗಳು ಅಲ್ಲಿ ಆಕ್ಟಿವೇಟ್ ಮಾಡಿದೀವಿ ನಾವು. ಅರ್ಥ ಆಯ್ತಲ್ಲ? ಇದನ್ನ ದಯವಿಟ್ಟು ಫಾಲೋ ಮಾಡಿ. ಹಬ್ಬಗಳಲ್ಲಿ ಇನ್ನೊಬ್ಬರ ಮನೆಗೆ ಹೋಗಿ ತಿನ್ನೋದು ಜಾಸ್ತಿ ಏನಿಲ್ಲ, ಗಂಧದ ಕಡ್ಡಿ ಹಚ್ಬಿಡೋಣ, ಡೆಕೋರೇಟ್ ಮಾಡ್ಬಿಡೋಣ, ಗಂಧದ ಕಡ್ಡಿ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೊಟ್ಬಿಡೋಣ ಊಟಕ್ಕೆ ಅಂತ ಹೇಳ್ಬಿಡ್ತೀವಿ. ನೈವೇದ್ಯ ಮಾಡದಲ್ಲೇ ಹೋಗ್ಬೇಡಿ. ದಟ್ ಈಸ್ ವೇರ್ ಎಫೆಕ್ಟ್ ಆಫ್ ದಿ ಪೂಜಾ ಡಿಮಿನಿಷ್ ಆಗುತ್ತೆ, ಕಂಪ್ಲೀಟ್ಲಿ ಡಿಮಿನಿಷ್ ಆಗುತ್ತೆ. ನೈವೇದ್ಯ ಇಡಿ. ಸಣ್ಣದಾಗಿ ಏನಾದ್ರು ಒಂದು ಗೋಧಿ ಪಾಯಸ ಮಾಡಿ ಅಥವಾ ಸಿಹಿ ಪೊಂಗಲ್ ಮಾಡಿ, ಕಡೆ ಪಕ್ಷ ಒಂದು ಪಾಯಸ ಮಾಡಿ, ಹೆಸರುಬೇಳೆ ಪಾಯಸನೋ ಶಾವಿಗೆ ಪಾಯಸನೋ ಮಾಡಿಡಿ. ದಿಸ್ ಈಸ್ ದಿ ಪ್ರೋಸೆಸ್ ವಿ ಹ್ಯಾವ್ ಟು ಫಾಲೋ. ಯಾಕಂದ್ರೆ ಒಂದು ಪೂಜೆ ಮಾಡೋ ಟೈಮಲ್ಲಿ ಅಷ್ಟು ದೇವತೆಗಳು ಎಂಟ್ರಾಗ್ತಾ ಇರ್ತಾರೆ. ಅಗೋಚರ ಶಕ್ತಿಗಳು ನಮಗೆ ಕಾಣದೇ ಇರತಕ್ಕಂಥದ್ದು ಬಂದು ಹೋಗೇ ಹೋಗ್ತವೆ. ದೇರ್ ಇಸ್ ನೋ ಅಪ್ಯಾರಟಸ್ ವೇರ್ ವಿ ಕ್ಯಾನ್ ಆಲ್ ಶೋ ಇಟ್. ಖಂಡಿತ ಅದನ್ನೆಲ್ಲ ತೋರ್ಸಕ್ಕಾಗಲ್ಲ. ಕೆಲವೊಂದ್ಸತಿ ನಾವು ಕೆಲವು ವಿಡಿಯೋಸ್ ಅಲ್ಲಿ ಮಿರಾಕಲ್ಸ್ ನೋಡಿದೀವಿ, ಕೆಲವು ಶಾರ್ಟ್ಸ್ ಅಲ್ಲಿ, ಕೆಲವು ರೀಲ್ಸ್ ಅಲ್ಲಿ ಕೆಲವು ಮಿರಾಕಲ್ಸ್ ತೋರಿಸ್ತಾರೆ, ಏನೇನು ನಡೆದಿದೆ ಪ್ರಪಂಚದಲ್ಲಿ ಅಂತ. ಮಿರಾಕಲ್ಸ್ ಸಡನ್ ಆಗಿ ಹೋಗ್ತಾ ಇರೋರಿಗೆ ಸಡನ್ ಆಗಿ ಏನೋ ಒಂದು ಚೇಂಜ್ ಆಗಿ ಗಾಡಿ ಇವನ್ ಹೊಡಿಯಕ್ಕೆ ಹೋಗಿ ಇನ್ನೊಬ್ಬನ ಹೊಡಿಯೋದು, ಅದೆಲ್ಲ ಏಂಜಲ್ಸು ಮತ್ತೆ ಅಸ್ತು ದೇವತೆಗಳು ಅಂತ ಕರೀತಾರೆ. ಅವರು ಕೆಲವರು ಮನೆಗೆ ವಿಸಿಟ್ ಮಾಡ್ತಾ ಇರ್ತಾರೆ. ಯಾರ ಮನೆಯಲ್ಲಿ ಈ 5 ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡ್ತಾರೆ, ಆಶೀರ್ವಾದ ಮಾಡಿ ಹೋಗ್ತಾರೆ. ಸೊ ಎಸ್ಪೆಷಲಿ ಹಬ್ಬಗಳಲ್ಲಿ ಇದನ್ನ ದಯಮಾಡಿ ಈ ಒಂದು 5 ಸ್ಟೆಪ್ನ ಮಿಸ್ ಮಾಡಬೇಡಿ. ಎಸ್ಪೆಷಲಿ ನೈವೇದ್ಯನ ಮಿಸ್ ಮಾಡಬೇಡಿ. ಆಚೆಯಿಂದ ತಂದಿರತಕ್ಕಂಥದ್ದು ಸ್ವೀಟ್ ಇಡ್ಬೋದಾ, ಇದು ಪ್ರಶ್ನೆ ಇರ್ತದೆ. ಜನರಲ್ ಆಗಿ ಮನೆಯಲ್ಲಿ ಅಗ್ನಿ ಜ್ವಾಲೆಯಿಂದ ಮಾಡಿರ್ತಕ್ಕಂಥ ಒಂದು ಆಹಾರ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಮನಸ್ಸಿಂದ ಮಾಡಿರ್ತೀರ. ಅಲ್ಲಿ ವ್ಯಾಪಾರ ಮನೋಭಾವದಿಂದ ನಿಮಗೆ ಕೊಟ್ಟಿರ್ತಾನೆ, ಇಲ್ಲಿ ನೀವು ಮನಸ್ಸಿಂದ ಮಾಡಿರ್ತೀರ. ಮನಸ್ಸಿಂದ ಮಾಡಿರ್ತಕ್ಕಂಥದ್ದಕ್ಕೆ ಶಕ್ತಿ ಜಾಸ್ತಿ. ನಮ್ಮ ಮನೆಯ ಒಂದು ಅಗ್ನಿ ಜ್ವಾಲೆಯಿಂದ ಮಾಡಿರ್ತಕ್ಕಂಥ ಊಟ ಮಂಗಳನ ಕಾರಕ, ಶ್ರೇಷ್ಠವಾಗಿರ್ತಕ್ಕಂಥದ್ದು. ನೈವೇದ್ಯಕ್ಕೆ ಪುಣ್ಯಕಾರಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಯುಧ ಪೂಜೆ ದಿವಸ ಸುಮ್ಮನೆ ಗಾಡಿಗಳಿಗೆ, ಕಾರ್ಗಳಿಗೆ ಪೂಜೆ ಮಾಡೋದಲ್ಲದೆ ನಮ್ಮ ಮನೆ ನಿತ್ಯ ಏನೇನು ನಾವು ಮಾಡ್ತೀವಿ, ಚಾಕು, ಕತ್ರಿ, ಹೊಲಿಗೆ ಮಿಷನ್ನು ಇರ್ಬೋದು, ಹೊಲಿಯೋ ಮಿಷನ್ನು ಇರ್ಬೋದು, ಅದನ್ನ
ಸ್ಕ್ರೂ ಡ್ರೈವರು, ಹಾಗೆ ಕಟಿಂಗ್ ಪ್ಲೇಯರು, ದಿನಬಳಕೆಯಲ್ಲಿ ಎಷ್ಟೊಂದು ಮಾಡ್ತಾ ಇರ್ತೀವಿ. ಯೋಚನೆ ಮಾಡಿ ನಾವೇನೇನು ಯೂಸ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ಗೆ, ಅದನ್ನೆಲ್ಲ ಇಟ್ಟು ಅದನ್ನು ನಮಸ್ಕರಿಸಿದ್ರೆ ಶನಿಯ ದೋಷ ಕಮ್ಮಿ ಆಗುತ್ತೆ ಆಯುಧ ಪೂಜೆ ದಿವಸ. ಶನಿಯ ದೋಷ ಕಮ್ಮಿ ಆಗುತ್ತೆ ಆಯುಧ ಪೂಜೆ ದಿವಸ. ಇದನ್ನೆಲ್ಲರೂ ಮಾಡಿ. ಎಲ್ಲರೂ ಶೋ ತೋರ್ಸೋಕ್ಕೋಸ್ಕರ ನಮ್ಮ ಹತ್ರ 4 ಗಾಡಿ ಇದೆ. 4 ಗಾಡಿಗೂ ಚೆನ್ನಾಗಿ ತೊಳೆದು, ಸರ್ಫ್ ಹಾಕಿ ತೊಳೆದು, ನೀಟಾಗೆಲ್ಲ ಹೂನಾರ ಹಾಕಿ, ಒಂದು ನಿಂಬೆಹಣ್ಣಿಟ್ಟು ವಾಡ್ದು ಬರ್ರ ಅಂತ ಹೋಗಿ ಬರೋದು. ಅದು ತೋರ್ಪಡಿಕೆ ಬೇರೆಯವ್ರಿಗೆ. ನಿಮ್ಮ ಮನೆ ಒಳಗಡೆ ಇರ್ತಕ್ಕಂಥ ಸಲಕರಣೆಗಳಿಗೆ ಎಲ್ಲವೂ ಇಟ್ಟು ನಮಸ್ಕರಿಸಿದ್ರೆ ನಮ್ಮ ಮನೆಯ ಮಕ್ಕಳು ಅದನ್ನು ನೋಡಿ ಒಂದು ಪದಾರ್ಥಕ್ಕೂ ಒಂದು ವಸ್ತುಕ್ಕೂ ಕೂಡ ನಾವು ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ಅವರ ಮನೋಭಾವ ಬರುತ್ತೆ. ಪ್ರತಿಯೊಂದು ನಮಗೆ ಬಂದಿರತಕ್ಕಂಥದ್ದು ಭೂಮಿಯಿಂದನೇ. ಅದನ್ನು ಪೂಜೆ ಮಾಡಿದ್ರೆ ಭೂಮಿ ತಾಯಿಗೆ ಪೂಜೆ ಮಾಡ್ದಂಗೆ. ಇಷ್ಟು ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. 23ನೇ ತಾರೀಕು ನವೆಂಬರ್ 2023 ನಮ್ಮ ಜ್ಯೋತಿಷ್ಯ ತರಗತಿ ಇರ್ತಕ್ಕಂಥದ್ದು. 15 ದಿವಸದ ತರಗತಿ ಇರ್ತಕ್ಕಂಥದ್ದು. ಆಸಕ್ತಿ ಇರೋರು ಕುಟುಂಬ ಸಮೇತರಾಗಿ ಕಲೀರಿ. ಈ ವರ್ಷದ ಕೊನೆಯ ತರಗತಿ ಆಗಿರ್ತಕ್ಕಂಥದ್ದು. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ. ಚೆನ್ನಾಗಿದ್ದೀರಾ ಗುರುಜಿ? ನಾವು ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದ್ದೀವಿ. 1 ಲಕ್ಷ ಜಪ ಮಾಡ್ತಾ ಇದೀವಿ ಗುರುಜಿ. ನಾವು ಬರನಹಳ್ಳಿಯವರು. ಬಹಳ ಒಳ್ಳೇದು. ಓಂ ಹ್ರೀಂ ದುಮ್ ದುರ್ಗಾಯ ನಮಃನ. ಹೌದು ಹೌದು. ಎಷ್ಟು ಮುಗಿಸಿರ್ಬೋದು ಅಂದಾಜು? 50,000 ಆಗೈತೆ ಗುರುಜಿ. ಅಯ್ಯೋ, ಪರವಾಗಿಲ್ವಾ? ಜನರಲ್ ಆಗಿ ಅದು ಮಾಡಕ್ಕೆ ಬಹಳಷ್ಟು ಬಾಯಿ ಒಣಗುತ್ತೆ, ದೇಹ ಹೀಟ್ ಆಗುತ್ತೆ, ಮೈಯೆಲ್ಲ ಸ್ವಲ್ಪ ರೋಮಾಂಚನ ಆಗುತ್ತೆ. ಆ ಅನುಭವ ಏನಾರು ಆಗಿದ್ಯಾ? ತುಂಬಾ ಅನುಭವ ಆಗೈತೆ ಗುರುಜಿ. 100%. ಆ ಮಂತ್ರದಾಗ ಶಕ್ತಿ ಐತೆ. ನಾನು ಹಿಂದಿನ ವರ್ಷನೂ ಮಾಡಿದ್ದೆ, ಈ ವರ್ಷನೂ ಮಾಡ್ತಾ ಇದ್ದೀನಿ. ನಾವು ವರ್ಷನೂ ಮಾಡ್ತೀವಿ. ಖಂಡಿತ ಮಾಡಿ. ಅದರಲ್ಲಿ ಸಾಕಷ್ಟು ಶಕ್ತಿ ಇದೆ. ಪ್ರತಿ ವರ್ಷ ನಾವು ಅಭಿವೃದ್ಧಿ ಹೊಂದುತ್ತೀವಿ. ಆ ಮಂತ್ರ ನವರಾತ್ರಿ ದಿವಸ ಹೇಳಿದ್ರೆ 50,000 ಮಾಡಿದೀರಾ. ಖಂಡಿತ ದೇವರು ಒಳ್ಳೇದ್ ಮಾಡ್ಲಿ, ಒಳ್ಳೇದಾಗ್ಲಿ. ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ ಸೊಸೆ ಬಗ್ಗೆ ಕೇಳ್ಬೇಕಿತ್ತು ಸರ್. ಹೇಳಿ. ಪ್ರಶ್ನಾಶಾಸ್ತ್ರ 105 ನಂಬರು. ಏನ್ ವಿಚಾರ? ಇಂಜಿನಿಯರಿಂಗು 2 ವರ್ಷ ಓದಿ ಬಿಟ್ಬಿಡ್ತು. ಇವಾಗ BCA ಸೇರ್ಕೊಂಡೈತೆ. ಅದು ಕಂಪ್ಲೀಟ್ ಮಾಡ್ತೈತ ಗುರುಜಿ? ಮದುವೆ ಆಗಿದ್ಯಾ? ಮದುವೆ ಆಗಿದ್ಯಾ? ನಾನು ಮದ್ವೆ ಆಗಿದೆ, 1 ಮಗುನೂ ಇದೆ ಗುರುಜಿ. ಓಕೆ. ಎಲ್ಲಿ, ಯಾವ ಊರಲ್ಲಿರೋದು ನೀವು? ನಾವು ಗೊರವನಹಳ್ಳಿಗೆ. ನಿಮ್ ಸೊಸೆನು ಗೊರವನಹಳ್ಳಿಲೇ ಇದ್ದಾರಾ? ಇಲ್ಲ ತುಮಕೂರಲ್ಲಿ ಅವ್ರೆ ಗುರುಜಿ. ಸರಿ ತುಮಕೂರಲ್ಲಿ ಇದ್ದಾರೆ. ಸದ್ಯಕ್ಕೆ ಇವಾಗ ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಕೇತು ಇರೋದ್ರಿಂದ 2 ಬಂದಿರೋದ್ರಿಂದ ಸಾಧಾರಣವಾಗಿರ್ತಕ್ಕಂಥ ಫಲ. ಭುಕ್ತಿ ಅಂತರ್ಭುಕ್ತಿಲಿ 8, ಸ್ವಲ್ಪ 4 ಅಂತ ಬಂದ್ರೆ ಎಜುಕೇಶನ್ ಸ್ವಲ್ಪ ಇಂಟ್ರೆಸ್ಟ್ ಆಗುತ್ತೆ. 2 ಅಂತಂದ್ರೆ ಅಲ್ಲಿ ಎಜುಕೇಶನ್ ಮಿಕ್ಸ್ ಆಗುತ್ತೆ, ಸಂಸಾರನು ಮಿಕ್ಸ್ ಆಗುತ್ತೆ. ಸಂಸಾರದ ಜವಾಬ್ದಾರಿಯಿಂದ ಓದೋದು ಸ್ವಲ್ಪ ಕಷ್ಟ ಅಂತ ಬರ್ತಾ ಇದೆ ಪ್ರಶ್ನಾಶಾಸ್ತ್ರದಲ್ಲಿ. ಗೊತ್ತಾಯ್ತೇನಮ್ಮ? ಎಲ್ಲೋ ಅವರು ಯಜಮಾನರು, ನಿಮ್ಮ ಮಗ ಮತ್ತೆ ನಿಮ್ಮ ಸೊಸೆ ಇಬ್ರು ಕೂತು ಇದ್ರಲ್ಲಿ ಡಿಸ್ಕಸ್ ಮಾಡಿದ್ರೆ ಮಾತ್ರ ಆಗತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ಸ್ವಲ್ಪ ಕಷ್ಟ ಅಂತ ಬರ್ತಾ ಇದೆ. ಎಜುಕೇಶನ್ 4ನೇ ಮನೆ ಶನಿ ಬೇರೆ ಬರ್ತಾ ಇದೆ. ರೆಟ್ರೋಗ್ರೇಡ್ ಅಂದ್ರೆ ಡಿಲೇ ಅಂತ ಬರ್ತಾ ಇದೆ. ಶನಿ ಏನಾದ್ರು ಪೂರ್ಣಗೊಳಿಸ್ತಾನ ಅಂತ ನಾವು ಅಲ್ಲಿ ಹೋಗಿ ನೋಡೋಣ. ಶನಿ ಕಾಂಬಿನೇಷನ್ ಅಲ್ಲಿ ಬಹಳ 2 ಬಂದಿದೆ, 4 ಬಂದಿದೆ, ಬಹಳ ನಿಧಾನವಾಗಿ ಬಂದಿದೆ. ಇಲ್ಲಿ ಮೀಡಿಯಂ ಸಕ್ಸಸ್ ಬೇರೆ ಬಂದಿದೆ. ಸ್ವಲ್ಪ ನೋಡಿಕೊಂಡು ನೀವು ಮೀಡಿಯಂ ಸಕ್ಸಸ್ ಇರೋದ್ರಿಂದ ಪುಷ್ ಮಾಡಿ
ನಿಧಾನಕ್ಕೆ ಮಾಡಿಕೊಂಡ್ರೆ ಆಮೇಲೆ ಉದ್ಯೋಗ ಇದಕ್ಕೆ ಮಾಡ್ಕೋಬೋದು. ಅದಕ್ಕೆ ಒಂದು ದರ್ದು ಅಂತ ಹೇಳ್ತಾರೆ, ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ. ಅದ್ರ ಒಳಗಡೆ ಮೈ ಒಳಗಡೆ ಬಂದಿಲ್ಲ. ಅದು ಬರಬೇಕು ಅಂದರೆ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಒಂದು 2 ಮುಖದ ರುದ್ರಾಕ್ಷಿ ದಯವಿಟ್ಟು ಹಾಕಿಸಿ, ಒಳ್ಳೇದಾಗತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 5/2/2010. 2010. ಹಾ. ಬೆಳಿಗ್ಗೆ ಇದು ಸಮಯ ಬೆಳಗ್ಗೆ 7:05. ಹುಟ್ಟಿದ ಊರು? ಶಾಂತಿಗ್ರಾಮ. ಏನ್ ಪ್ರಶ್ನೆ? ಅವ್ನು ಯಾವಾಗ್ಲೂ ಆರೋಗ್ಯ ಸರಿ ಇರಕಲ್ಲ ಗುರುಜಿ, ಒಂಥರ ಜ್ವರ ಯಾವಾಗ್ಲೂ. ಶಾಂತಿಗ್ರಾಮ. ಈಗ ಸದ್ಯಕ್ಕೆ ಅವ್ರಿಗೆ ಈಗ 13 ವರ್ಷ ತುಂಬಿ 14ಕ್ಕೆ ಬಿದ್ದಿದೆ. ತುಲಾ ರಾಶಿ, ಸ್ವಾತಿ ನಕ್ಷತ್ರ. ಇದರಲ್ಲಿ ಗುರುದಶ ನಡೀತಾ ಇದೆ 2022ರಿಂದ. ರಾಹು ಮುಗಿದಿದೆ. ರಾಹು 12, 6, 8 ಇತ್ತು. ಅದಾದ ನಂತರ ಗುರು ಬಂದಿದೆ. ಈಗ ಸ್ವಲ್ಪ ಚೇತರಿಕೆ, ಯಾಕಂದ್ರೆ ಯಾವಾಗಿಂದ ಇದೆ ಅಂತ ನಿಮ್ಮ ಪ್ರಕಾರ? ಅಂದ್ರೆ ಒಂದ್ ತಿಂಗಳಾಯ್ತಿದಂಗೆ ಮತ್ತೆ ಸ್ಟಾರ್ಟ್ ಆಯ್ತಲೇ ಇರ್ತದೆ ಗುರುಜಿ ಅವ್ನಿಗೆ ಜ್ವರ. ಸ್ವಲ್ಪ ಇಲ್ಲಿ ಹೆಲ್ತ್ ಬಗ್ಗೆ ನೋಡೋಣ. ಹೆಲ್ತ್ ಬಗ್ಗೆ 6, 8, 12 ಅಂಡರ್ ಗ್ರೌಂಡ್ ಅಲ್ಲಿದೆ. ಇಲ್ಲಿ ನೆಗೆಟಿವ್ ಕಾಂಬಿನೇಷನ್ ಬುಧ. ಸ್ವಲ್ಪ ಹೆಸರು ಕಾಳನ್ನ ದಾನ ಮಾಡಿ, ಅದ್ರ ಜೊತೆಗೆ ಒಂದು ಬಲಗೈಗೆ ಅಥವಾ ಅವನಿಗೆ ಕರ್ಚೀಫು, ಕಂದು ಬಣ್ಣದ ಬ್ರೌನ್ ಕಲರ್ ಕರ್ಚೀಫು ಕೊಡಿ. ಅದ್ರ ಜೊತೆಗೆ 2 ಮುಖದ ರುದ್ರಾಕ್ಷಿ ಹಾಕಿಸಿ, ಸ್ವಲ್ಪ ಚೇತರಿಕೆ ಬರುತ್ತೆ. ದಶಾ ಜಸ್ಟ್ ಸ್ಟಾರ್ಟ್ ಆಗಿದೆ ಈಗ, ಯಾಕಂದ್ರೆ 2022ವರೆಗೂ ಒಂದಿತ್ತು, ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ. ಈ ದಶ ನಿಮಗೆ ಉತ್ತಮ ಫಲ ಕೊಡುತ್ತೆ. ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ ಅಂತ ದಶದಿಂದ ನೋಡಿ ಹೇಳ್ತೀನಿ, ತಲೆ ಕೆಡಿಸ್ಕೊಬಿಡಿ. ಒಳ್ಳೇದಾಗಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರುತ್ತೆ ಗುರುಜಿ. ಥ್ಯಾಂಕ್ ಯು. ನೋಡ್ತಾ ಇರ್ತೀವಿ. ವೆರಿ ಗುಡ್. ನಮ್ ತಾಯಿಯವ್ರದ್ದು ಡೈಲಿ ನೋಡ್ತಾರೆ. ವೆರಿ ಗುಡ್. ಮಗಳು ಮೋಸ್ಟ್ ಟ್ರಸ್ಟೆಡ್ ಪ್ರೋಗ್ರಾಮ್ ಇದು. ಹೌದು ಗುರುಜಿ. ಸೊ ಯಾವ್ದು ಹೆದರ್ಸಲ್ಲ, ಯಾರಿಗೂ ದೋಷ ಹೇಳಲ್ಲ. ಹೌದು. ಫ್ಯಾಕ್ಟ್ ಹೇಳ್ಬೇಕಷ್ಟೇ. ಇನ್ನೇನಿದೆ, ಆಗತ್ತೆ ಆಗಲ್ಲ, ಇದನ್ನ ಟ್ರೈ ಮಾಡಿ. ಇದೇ ಇಲ್ಲ ಅಷ್ಟೇ. ಅಷ್ಟಕ್ಕೆ ಸೀಮಿತ. ಜ್ಯೋತಿಷ್ಯ ಅಂದ್ರೆ ಪ್ರತಿಯೊಬ್ಬ ಹಿಂದೂನು ಕೂಡ ಜ್ಯೋತಿಷ್ಯದ ಮೇಲೆ ಬಹಳ ಇಷ್ಟಪಡ್ತಾನೆ. ಪ್ರತಿಯೊಬ್ಬ ಹಿಂದೂ ಕೂಡ ಜ್ಯೋತಿಷ್ಯ ಅಂದ್ರೆ ಗೌರವ ಕೊಡ್ತಾನೆ, ಸಲ್ಯೂಟ್ ಹೊಡಿತಾನೆ. ಹಾಗೆ ಜ್ಯೋತಿಷ್ಯ ಹೇಳೋರ್ನು ಕೂಡ ಕಾಲಿಗೆ ಬೀಳ್ತಾರೆ. ಇವತ್ತು ಚೀತು ಅಂತ ಹೇಳಕ್ ಕಾರಣ ಅದರಲ್ಲಿ ಏನೋ ಒಂದು ರೀತಿಯ ಒಂದು ದ್ವೇಷ, ಒಂದು ಭಯ ಪಡಿಸ್ತಕ್ಕಂತ ಒಂದು ಕಾಲಘಟ್ಟಕ್ಕೆ ಬಂದಿರೋದ್ರಿಂದನೇ ಜ್ಯೋತಿಷ್ಯ ಸುಳ್ಳು ಅಂತ ಹೇಳ್ತಾರೆ. ಏನು ಮಾಡಕ್ಕಾಗಲ್ಲ. ಇರ್ಲಿ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ಮಗಳ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಿ. ಡೇಟ್ ಆಫ್ ಬರ್ತ್? ಇದು ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. ನಂಬರ್ 1 to 249. 62. ಯಾವ ವಿಚಾರ? ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು. ಹೆಲ್ತ್. ಎಷ್ಟು ಏಜ್ ಅವ್ರಿಗೆ? ಅವಳು 7 years 4 months ಆಗಿದೆ. ಅಯ್ಯೋ, ಅಷ್ಟಕ್ಕವರ? ಅಂದ್ರೆ ಅವಳಿಗೆ ಮೊನ್ನೆ 1.5 ತಿಂಗಳಿಂದ ತುಂಬಾ ಹೊಟ್ಟೆ ನೋವು ಅಂತಾನೆ ಇದ್ದಾಳೆ. 3 ಸಲ ಡಾಕ್ಟರ್ ಹತ್ರ ಹೋಗಿ ಬಂದ್ವಿ. ಸರಿ. 6ನೇ ಮನೆ ಗುರು ರೆಟ್ರೋಗ್ರೇಡ್ ಬಂದಿದೆ, ಸ್ವಲ್ಪ ಡಿಲೇ ಅಂತ ಬರುತ್ತೆ. ಗುರುವಿನ ಒಂದು ಅಂಶನ ನೋಡೋಣ. 10. ಓಕೆ. ರಾಹುವಿನ ಅಂಶ 11, 5 ಎರಡೂ ಇದೆ. ಆದ್ರೆ ಹಿಟ್ ಆಗಿರೋದು ಬರೀ 10 ಅಷ್ಟೇ. ಸ್ವಲ್ಪ ದೀರ್ಘಕಾಲದ್ದು ಯಾವ್ದಾದ್ರು ಒಂದು ಅಸಿಡಿಟಿ ಅಂತ ಕರಿತೀವಿ. ಓಕೆ. ಸ್ವಲ್ಪ ಅವ್ರಿಗೆ ಈ ಅಸಿಡಿಟಿ ಮತ್ತೆ ಅಸಿಡಿಕ್ ನೇಚರ್ ಸ್ವಲ್ಪ ಜಾಸ್ತಿ ಇರತಕ್ಕಂಥದ್ದು. ರಾಹು ಸ್ವಲ್ಪ ಅಲ್ಲಿ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ಸ್ ಕೊಡ್ತಾನೆ. ಇಲ್ಲಿ ಶುಕ್ರನ ಒಂದು ಪವರ್ 5ನೇ ಮನೆ ತೋರಿಸಿರೋದ್ರಿಂದ ಪ್ರತಿ ರಾತ್ರಿ ಮೊಸರನ್ನ ತಿನ್ನಿಸ್ಬೇಕು. ಮೊಸರಿಗೆ ಒಂಚೂರು ಸಕ್ಕರೆ ಅಥವಾ ಬೆಲ್ಲ ಹಾಕಿ ಅವರಿಗೆ ಊಟ ಮಾಡಬೇಕು. ಮೊಸರನ್ನ ಖಂಡಿತ ಇವರಿಗೆ ನೀವು ಸೇವನೆ ಮಾಡ್ತಾ ಬನ್ನಿ. ಒಂದು 12 to 15 days ನೋಡಿ, ಸಮಾಧಾನವಾಗಿರ್ತಾರೆ. ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಇದನ್ನ ಮಾಡೋದು ಒಳ್ಳೆಯದು. ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ ಈ ಮಂತ್ರನ ಹೇಳಿದ್ರೆ ವಿಶೇಷವಾಗಿ ಹೊರಪಾಗುತ್ತೆ. ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ ಹೇಳಿಸಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ಏನೇ ಕೇಳಬೇಕಾಗಿತ್ತು? ನಮ್ಮ ಹೆಸರು ವಸಂತ್ ಕುಮಾರ್ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಹೆಸರು ವಸಂತ್ ಕುಮಾರ್ ಅಂತ. ವಸಂತ್ ಕುಮಾರ್, ಹೇಳಿ. ಕೇಳಬೇಕಾಗಿತ್ತು, ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ ಸರ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರನ? ಡೇಟ್ ಆಫ್ ಬರ್ತ್ ಗುರುಗಳೇ ಹೇಳಿ. 3/6/1991. ಸಮಯ? ಬೆಳಗ್ಗೆ
ಬೆಳಗ್ಗೆ 7:25. 7:25 ಬೆಳಗ್ಗೆ 7:25. ಹೌದು ಗುರುಗಳೇ. ಹುಟ್ಟಿದ ಊರು ಮಂಡ್ಯ ಗುರುಗಳೇ. ಮಂಡ್ಯ. ಪ್ರಶ್ನೆ, ಮದುವೆ ಬಗ್ಗೆ ಗುರುಗಳೇ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಗುರುಗಳೇ. ಸರಿ. ಎಷ್ಟು ಬೇಕು? 33ನೇ ವಯಸ್ಸಿಗೆ ಬಂದಿದ್ದೀರಾ. ಹೌದು ಗುರು. ಸದ್ಯಕ್ಕೆ ಇವಾಗ ಜಾತಕ ನೋಡಿದ ತಕ್ಷಣ ಇಲ್ಲಿ ನಿಮಗೆ ಮದುವೆ ಆಗ್ತಾ ಇಲ್ಲ ಅಂದ್ರೆ 7ನೇ ಮನೇಲಿ ರಾಹು ಇದೆ ಅಂತ ಹೇಳ್ಬಿಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಬೇರೆ ಏನೇನೋ ಹೇಳ್ಬಿಡ್ತಾರೆ. 2ನೇ ಮನೇಲಿ ಕುಜ ಇದೆ, ಕುಜ ದೋಷ ಇಲ್ಲಿ ಬೇಕಾದಷ್ಟಿದೆ. ರಾಹು ಇದೆ, 2ನೇ ಮನೇಲಿ ಕುಜ ಇದೆ, ಕುಜ ದೋಷ ಹೇಳ್ಬಿಡ್ತಾರೆ. ಆದ್ರೆ ದಶ ನೋಡ್ಕೊಂಡು ಯಾವ ದಶ ನಡೀತಾ ಇದೆ ಅಂತ ನೋಡಿದ್ರೆ ಇಲ್ಲಿ ಗುರು ದಶ ನಡೀತಾ ಇದೆ. ಗುರುವಿನ ಕಾಂಬಿನೇಷನ್ 2019ರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ವಿವಾಹಕ್ಕೆ ಪ್ರತಿಬಂಧ ಆಗಿರ್ತಕ್ಕಂಥದ್ದು 8ನೇ ಮನೆ ಸ್ವಲ್ಪ ಇಲ್ಲಿ ಸಮಸ್ಯೆ ಕೊಡ್ತಾ ಇದೆ. 8ನೇ ಮನೆ ವಿವಾಹಕ್ಕೆ ಇಲ್ಲಿ ಫಸ್ಟ್ ನಿಮಗೆ ಅಡಚಣೆ ಅಂತ ನಾವೇನ್ ಹೇಳ್ತೀವಿ ಬರ್ತಾ ಇದೆ. ಯಾರೂ ಬಂದು ಫೈನಲೈಸ್ ಮಾಡಕ್ ಆಗದೆ ಇರ್ತಕ್ಕಂಥ ನಕ್ಷತ್ರದ ಲೆವೆಲ್ 8 ಅಂತ ಬಂದಾಗ ಬರುತ್ತೆ, ಕಟ್ಟಾಗ್ಬಿಡುತ್ತೆ, ಬರುತ್ತೆ, ಕಟ್ಟಾಗುತ್ತೆ. ದಶ ಹೇಳ್ತಾ ಇದೆ. ಸದ್ಯಕ್ಕೆ ಈಗ ಭುಕ್ತಿ ಕೂಡ ಶನಿನೇ ಆಕ್ಟಿವೇಟ್ ಆಗಿದೆ. ಎರಡನ್ನೂ ಕೂಡ ಸ್ವಲ್ಪ ಶನಿ ಆದ ನಂತರ ಬುಧನಲ್ಲಿ ಬಂದಾಗ ನಿಮಗೆ ಶೀಘ್ರವಾಗಿ, ಯಾಕಂದ್ರೆ ಅಲ್ಲಿ 2ನೇ ಮನೆ, 7ನೇ ಮನೆ ಮತ್ತೆ 11ನೇ ಮನೆ ಎಲ್ಲವೂ ಬಂದಿರೋದ್ರಿಂದ 2-7-11 ಕಾಂಬಿನೇಷನ್ ಅದ್ಭುತವಾಗಿ ಬಂದಿರೋದ್ರಿಂದ ಸ್ವಲ್ಪ ಟೈಮ್ ಇನ್ನೂ ತಗೊಳುತ್ತೆ. 2024 ಫೆಬ್ರವರಿ ಆಗಿದ ತಕ್ಷಣ 2026 ಮೇ ಒಳಗಡೆ ನಿಮ್ ಮದುವೆ ಆಗೋಗುತ್ತೆ. ಅದ್ರ ಮಧ್ಯದಲ್ಲಿ ಅಂತರ್ಭುಕ್ತಿ ಸ್ವಲ್ಪ ಹುಡುಕೋದು ಸ್ವಲ್ಪ ಕಷ್ಟ. ಒಟ್ಟಿನಲ್ಲಿ ಅಷ್ಟೊಳಗಡೆ ಆಗೋಗುತ್ತೆ. ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ. ಜ್ಯೋತಿಷ್ಯ ಕಲೀರಿ. ಇಂಥ ವಿಚಾರಗಳನ್ನು ನಾವು ಕಂಡುಹಿಡಿಬೋದು, ಏನು ಸಮಸ್ಯೆ ಇದೆ ಅಂತ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. 23ನೇ ತಾರೀಕು ನವೆಂಬರ್ ನಮ್ಮ ತರಗತಿ ಇದೆ. ಸಣ್ಣದಾಗಿರ್ತಕ್ಕಂಥ ಫೀಸ್ ಇಟ್ಟಿದ್ದೀವಿ. ಅಗಾಧವಾಗಿರ್ತಕ್ಕಂಥ ಜ್ಞಾನವನ್ನು ನೀವು ತಗೊಳ್ತೀರಾ, ಅದನ್ನು ಉಪಯೋಗಿಸ್ತೀರಾ. ತಾತ್ಸಾರ ಮಾಡಬೇಡಿ. ಕುಟುಂಬ ಸಮೇತರ ಕಲೀರಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಗೊತ್ತಿಲ್ಲ
ತಿಳಿಸ್ಕೊಡ್ತಾರೆ. ದಯವಿಟ್ಟು ಈ ಸನಾತನ ಧರ್ಮನ ಉಳಿಸಿ